ಬ್ಯಾಚುಲರ್ಸ್ ಬಿರಿಯಾನಿ. ಭಯಂಗಿಲ್ಲಪ್ಪ. ಇವನ್ಗೆ ಕಿವಿ ಕೇಳ್ಸಲ್ಲ, ಇವನ್ಗೆ ರಾಂಗ್ ಆನ್ಸರ್ ರೈಟ್ ಆನ್ಸರ್ ಮಾಡ್ಸೋಣ. ನೀನ್ ಹುಡುಗನ ಹುಡುಗಿನ? ನಿಜವಾಗ್ಲೂ ನೀವೇ ಮಾಡಿದ್ದ ಹೋಟ್ಲಿಂದ ತಂದಿದ್ದಪ್ಪ? Okay, let's go. ನಾವೆಲ್ಲ ಸರಿ ಬಿರಿಯಾನಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬ್ಯಾಚುಲರ್ಸ್ ಬಿರಿಯಾನಿ ಮಗ, ಬ್ಯಾಚುಲರ್ಸ್ ಬಿರಿಯಾನಿ. ನಾವೆಲ್ಲ ಬ್ಯಾಚುಲರ್ ಕಡೆ. ಇವ್ರಿಬ್ರು ಹೇಳು, ಕಿವಿ ಕೇಳ್ತಿಲ್ಲ ಅವನ್ಗೆ. ಲೈ 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 ಸರಿಯಾಗಿ ಕೂತ್ಕೊಳ್ಳೋ. ಸರಿಯಾಗಿ ತೆಗಿಯಂಗಿಲ್ಲ, ತಗರಿ ಎಡ್ ಬೀಳ್ತವೆ. ಅವನು ನಮ್ಗೆ ಹೆಲ್ಪ್ ಮಾಡ್ತಾನೆ. ಇವನ್ಗೆ ಕಿವಿ ಕೇಳ್ಸಲ್ಲ ಆಯ್ತಾ, ಇವನು ಯಾಕಂದ್ರೆ ಹಾಡ್ ಹಾಕೊಂಡಿರ್ತಾನೆ, ಆದ್ರೂ ನಮ್ಗೆ ಹೆಲ್ಪ್ ಮಾಡ್ತಾನೆ. ಹೆಡ್ಫೋನ್ ತೆಗ್ದಾಗೆಲ್ಲ ಎಡ್ ಬೀಳ್ತವೆ. ಇವನಿಗೆ ನಮ್ಮ ಕನ್ನಡ ಭಾಷೆ ಬರಲ್ಲ, ತೆಲುಗು ಬರಲ್ಲ, ತಮಿಳು ಬರಲ್ಲ, ಹಿಂದಿ ಬರಲ್ಲ, ಯಾವುದು ಬರಲ್ಲ. ಇವನದೇ ಒಂದು ಭಾಷೆ ಇದೆ, ಆ ಭಾಷೆಯಲ್ಲಿ ನಮ್ಮ ಸಂಜಯ್ ಮಾತಾಡ್ತಾನೆ. ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನು ಮತ್ತೆ ನಮ್ಮ ಪ್ರವೀಣು ಬಿರಿಯಾನಿನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಇರೋದು. ಸಂಜಯ್ಗೆ ತಕ್ಕಂಗ್ ಭಾಷೆ ಕೊಟ್ಟಿದೀವಿ. ತಂಬಿ ಏನಕ್ಕೆ ಕಾಫಿ ವೇಣೋ, ಫಸ್ಟ್ ಕಾಫಿ ರೆಡಿ ಪಣ್ಲಮ್ಮ ಗೈಸ್. ಬಿರಿಯಾನಿ ಸ್ಟಾರ್ಟ್ ಮಾಡಕ್ ಮುಂಚೆ ಎನರ್ಜಿ ಕಾಫಿ ಬೇಕು, ಅದಕ್ಕೆ ಕಾಫಿ ಮಾಡ್ಕೋತಾ ಇದೀವಿ. ಫಸ್ಟ್ ಕಾಫಿಗೆ ಏನ್ ಮಾಡ್ಬೇಕು? ಚೆನ್ನಾಗಿ ಬೈದ ಈಗ ಅವನು, ಚೆನ್ನಾಗಿ ಬೈದ ಹಾಳಾಗೋಗೋ ಅಂದ. ಮಗ ಹಿಂಗ್ ಹೇಳೋದು ಒಂದು ಗೆಸ್ ಮಾಡ್ಲಿ ಮಾಡು. ಸಂಜಯ್ ಇದು ಸೈಲ್ ನೀನು ಕಟ್ ಭಯಂಗಿಲ್ಲಪ್ಪ. ಒಂದ್ ನಿಮಿಷ ತೆಗಿತೀನಿ. ಹೇಳೇ ಇಲ್ಲಪ್ಪ. ಮಾತಾಡ್ತಲ್ವಲ್ಲ ಮಗ ಇವನು. ಭಾಷೆ ಭಾಷೆ ಏನಂತಾರೆ ನಿಮ್ ಭಾಷೆಲಿ? ಮಗ ಸಾಯಿಲ್ ಚಿಕನ್ ಅಲ್ಲ, ಇವ್ರ ಭಾಷೆಲಿ ಹೇಳ್ತಾರೆ ಕಾಕ್ರಕಾಯ್. ಸಾಯಿಲ್ ಚಿಕನ್. ಫಾಸ್ಟ್ ಇದ್ದಾನೆ ಗೈಸ್. ಕೆಲಸ ಕೊಡ್ಬೇಕಲ್ಲ ಮಗ. ಸಂಜಯ್ ಎತ್ತೈತೆ ಅವನೇ ಹಾಕೋದೆಲ್ಲ. ಇವನ್ಗೆ ರಾಂಗ್ ಆನ್ಸರ್ ರೈಟ್ ಆನ್ಸರ್ ಮಾಡ್ಸೋಣ ಮಗ. ಬೇರೆ ಭಾಷೆ ಕಣ ನಿಂದು. ಹಾಲು ಉಗ್ಸಿದ್ವಿ, ಕಂಟೆಂಟ್ಗೂ ಮುಂಚೆ ಹಾಲು ಉಗ್ಸ್ಬೇಕಲ್ಲ, ಅದಕ್ಕೆ ಛೇ ಬಂಡ್ಲಿ ಸ್ವಲ್ಪ ಶುಗರ್ ಬೇಕು. ಏನ್ ಮಗ ಸಂಜೆಗೆ ನೆಕ್ಸ್ಟ್ ಬಾಂಡ್ಲಿ ಅಂತ ಮಗ. ನೋಡು, ನೀನು ನನ್ನ ಫ್ರೆಂಡ್, ಅವ್ನು ನನ್ನ ಫ್ರೆಂಡ್, ಹಂಗಂತ ನನ್ನ ಇನ್ಸಲ್ಟ್ ಅನ್ನ ತಗೊಳ್ಳೋಣ ದಯವಿಟ್ಟು ಮಗ. ಬೇಡ ಮಗ, ಮಗ ಬಾಂಡ್ಲಿ ಅಂತ ಹೇಳಿ ನೀನ್ ಕರಿಬೇಡ ಮಗ ಹಂಗೆಲ್ಲ. ಸಂಜಯ್ ಮಾಡ್ಸಿದ್ ಕಟಿಂಗು ಸ್ಪಿನ್ನು. ಕಟಿಂಗ್ ಶಾಪ್ ಅಲ್ಲಿ ಸಂಜೆ ಹೋದಾಗ ಹಣ ಕಟಿಂಗ್ ಅಂದಾಗ ಕಟಿಂಗ್ ಮಾಡೋರು ಖುಷಿ ಆಗ್ತಾರಂತೆ. ಯಾಕೆ ಹೇಳು? ಫುಲ್ ಕ್ಯಾಶ್ ಅಲ್ಲಿ ಅರ್ಧ ಕೆಲಸ ಆಗುತ್ತೆ, ಬೇಗ ಹೋಗುತ್ತೆ, ಬೇಗ ಮುಗಿಯುತ್ತೆ. ಫುಲ್ ಕ್ಯಾಶ್ ಇಸ್ಕೊಂಡು ಅರ್ಧ ಕೆಲಸ ಮಾಡ್ತಾರೆ. But there is a social message. Never feel bad about your flaws. ಅಲ್ವಾ ಮಗ? ಯಾವಾಗ್ಲೂ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ನೀವು ಯಾವಾಗ್ಲೂ ನೊಂದ್ಕೋಬಾರ್ದು. ನಮ್ ಲೈಫ್ ಹಿಂಗಿದೆ, ಹಿಂಗಿದೀವಿ, ಮಾಡ್ಕೊಂಡ್ಬಿಡ್ಬೇಕು. ಕೈ ಕಾಲ್ ಚೆನ್ನಾಗಿದೆ ನೋಡಕ್ಕೆ ಹೆಂಗ ಅವನೇ ನೋಡಿ. ನಾನು ಹೇಳ್ಬಿಡ್ತಿದ್ದೆ ಈಗ, ಹೇಳಕ್ಕೆ ಆಗ್ತಾ ಇಲ್ಲ ಹೇಗಿದೆ ಅಂತ. ನನಗೆ ಸಾಯ್ಬೇಕು ಅನ್ನಿಸ್ದಾಗೆಲ್ಲ ಅವನ್ನೇ ನೆನಪು ಮಾಡ್ಕೊಳ್ಳೋದು. ಬದುಕ್ತವನೆ ಅಂತ. ಸೊ ನೆವರ್ ಫೀಲ್ ಲೋ, ನೆವರ್ ಫೀಲ್ ಬ್ಯಾಡ್ ಅಬೌಟ್ ಯುವರ್ ಲುಕ್ಸ್, ಯುವರ್ ಹೇರ್, your body, anything, and your beard, be positive. ಬಿಯರ್ಡ್ ಬರ್ತಿಲ್ಲ ಅಂತೆಲ್ಲ ಬೇಜಾರ್ ಮಾಡ್ಕೋಬೇಡಿ. ಬಿಯರ್ಡ್ ಇಲ್ದೇನು ಬದುಕ್ತಿರೋ ಜನ ಇದಾರೆ, ಎಲ್ಲ ಇರೋ ಜನನೂ ಇದಾರೆ. ನೋಡಕ್ ಚೆನ್ನಾಗಿರೋರು, ಹೈಟ್ ಇರೋರು, ಬೆಳ್ಳಕ್ಕಿರೋರು, ಕ್ಯೂಟ್ ಒಂದು ಬ್ಲಾಗ್ ಶೂಟ್ ಮಾಡೋದಕ್ಕೆ 6 ಜನ ಬೇಕಾಗ್ತಾರೆ ನೋಡಿ. ಟೀಮ್ ನೋಡಿ. ಮಗ ಕ್ವಶನ್, ಫಸ್ಟ್ ಕ್ವಶನ್ ತೆಗಿಯೋದು. ಫಸ್ಟ್ ಕ್ವಶನ್ ರಾಂಗ್ ಆನ್ಸರ್ ಕೊಡ್ಬೇಕಪ್ಪ. ರಾಂಗ್ ಆನ್ಸರ್ ಕ್ವಶನ್ ಕೇಳೋಣ, ರಾಂಗ್ ಆನ್ಸರ್ ಕೊಡ್ಬೇಕು. ಮೈಕ ಮಗ, ನನಗೂ ಕೇಳ್ರಿ, ನಿಮ್ಗೆ ಕೇಳ್ರಿ. ನಾನು ರೆಡಿ ಮಾಡ್ಬಿಟ್ಟಿದ್ದೀನಿ, ರೆಡಿ ಆಗ್ಬಿಟ್ಟಿದ್ದೀನಿ. ಎಕ್ಸ್ ಅಲ್ಲ, ಪ್ರೆಸೆಂಟ್. ಪ್ರೆಸೆಂಟಾ? ಪ್ರಿಯಾಂಕಾ. ನೆಕ್ಸ್ಟ್ ಡೌ ಹೊಡಿತು. ಪ್ರಿಯಾಂಕಾ ಇವನ್ ಸ್ಕೂಲ್ ಕ್ರಶ್. ಪೂಜಾ ಇನ್ನೊಂದು ಕ್ವಶನ್ ನನಗೆ ಕೇಳ್ಬೇಕಾ? ನಾನು ಯಾರಿಗೂ ಕೇಳಂಗಿಲ್ವಾ? ನೀನ್ ಹುಡುಗನ ಹುಡುಗಿನ? ಒಂದೇ ಹುಡುಗಿ. ಗೊತ್ತಿಲ್ಲ ಅಂತೆ. ಹುಡುಗಿ.
ಕ್ಯೂಟ್ ಆಗಿದ್ಯಾ ನೀನು ಲಾಸ್ಟ್ ಇನ್ನೊಂದು ಕ್ವಶನ್ ಕೇಳ್ರಿ. ಸಂಜಯ್ ನೀನು ಮೆನ್ನು ಅಲ್ಲ ಒಮೆನ್ನು ಅಲ್ಲ ಅಂತೇಳಿ ಮನೇಲಿ ಗೊತ್ತಾ? ಹುಡ್ಗನೂ ಅಲ್ಲ ಹುಡುಗಿನೂ ಮನೇಲ್ ಅಲ್ಲ ಗೊತ್ತಾ ಅಷ್ಟೇ. ಮನೇಲ್ ಗೊತ್ತಾ? ಚೆನ್ನಾಗಿತ್ತು ಮಗ, ಚೆನ್ನಾಗಿತ್ತು ಇದು. ಗೊತ್ತಾ ಸಂಜಯ್? ಗೊತ್ತಾ? ಗೊತ್ತಾ? ಅದೆಲ್ಲ ಎಲ್ಲ ಮನೇಲಿ ಗೊತ್ತಿರ್ಬೇಕು. ಗೊತ್ತಾ ಗೊತ್ತಿಲ್ಲ ನೀನು ಅದು ಅದು ಹುಟ್ಟಿದಾಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಿನ್ ಮೆನ್ನು ಅಲ್ಲ ಹುಡುಗಿನೂ ಅಲ್ಲ ಅಂತ ನಿಮ್ ಮನೇಲಿ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಾ ಗೊತ್ತಿಲ್ವಾ ಬೇಗ ಹೇಳು. ಏನಾನ ಅದಲ್ಲಪ್ಪ. ಅಯ್ಯೋ ಆಯ್ತು, ಏನು ಕೇಳಿದ್ದೀನು? ಏನಾದ್ರು ಆಗಿರ್ಬೋದು. ನಾವು ಅದು ಕೇಳ್ಬೇಕು. ಇದೆಯಾ ಇಲ್ವಾ? ಇದೆ. ಇದೆಯಾ? ಹಂಗಂದ್ರೆ ರಾಂಗ್ ಆನ್ಸರ್ ಅಂದ್ರೆ ಇಲ್ಲ ಅಂತ ಅರ್ಥ. ಕಾಫಿ ಹಾಕೊಡ್ತಾ ಇದೀನಿ. ಪ್ರವೀಣ್ ಬಿರಿಯಾನಿ ಗಾಯ್ಸ್. ಸೊ ಬಿರಿಯಾನಿಗೂ ನಾವು ಮುಂಚೆ ಕಾಫಿ ಹೆಂಗಿರುತ್ತೆ ಅಂತ ನೋಡ್ತಾ ಇದೀವಿ. ಕ್ಯಾಲೋರಿನೇ ಜಾಸ್ತಿ ಆಗ್ತಿದೀವಿ ಸಾಕು. ಎಣ್ಣೆ. ರೈಸ್ ಇನ್ನೂ ಬೇಕನ್ಸುತ್ತಣ. ಪಕ್ಕದಲ್ಲಿ ಸ್ಕೂಲ್ ಐತ ಬಿಟ್ಬಿಡ್ತಾರೆ. ಮೆಣಸಿನ್ಕಾಯಿ ಇಲ್ಲೇ ಐತೆ ಅಂತೀನು. ಹೌದಾ? ಓ ನಿದ್ದ ಅದು ಆಮೇಲೆ ಸಂಜಯ್ ತೋರ್ಸಿದ್ದ. ಮೆಣಸಿನ್ಕಾಯಿ ಇಲ್ಲ ಐತೆ ಅಂತೆ. ಓನ್ಲಿ ಫಾರ್ ಅಡಲ್ಟ್ಸ್. ಚಿಲ್ಲಿ ಗೈಸ್, ಚಿಲ್ಲಿ ಹಾಕ್ತಾ ಇದೀವಿ ಈಗ. ಸೈಲ್ ತಗೋ ಸೈಲ್. ಚಿಲ್ಲಿ ಕಟ್ ಮಾಡ್ಬೇಕು ಅವ್ರು ಹಂಗೆ ಹಾಕಿ ತೊಟ್ಟು ತೆಗಿಬೇಕು. ಇಲ್ಲ ಇಲ್ಲ ಹಿಂಗ್ ಮಧ್ಯದಲ್ಲಿ ಇಲ್ಲ ಅವ್ರು ಮಾಡಿಲ್ಲ ಮಧ್ಯದಲ್ಲಿ ಎಳ್ಳಿಯನ್ನ ಚೆನ್ನಾಗಿ ಅವ್ರು ಮಾಡಿಲ್ಲ ಟೇಸ್ಟ್ ಬರಲ್ಲ. ಬರುತ್ತೆ ಖಾರ ಹಾಕಲ್ಲ ಬೆಂದಾದ್ಮೇಲೆ ಆಟೋಮೆಟಿಕ್ ಆಗ್ಬಿಡುತ್ತೆ. ಗಂಜಿ ಖಾರ ಅಂದ್ರೆ ಇಲ್ಲಿ ತಿಂದ್ರೆ ಮಗ ಇದು ನೋಡ್ತಿರೋ ನೆನಪಾಗ್ತಿರ್ಬೇಕಲ್ಲ. ಸಂಜೆ ಇಟ್ಟೈತೆ. ಸಜ್ಜಾ ಹೇಳಿಲ್ಲ ಪುದೀನ ಕೊತ್ತಂಬರಿ ಹಾಕು. ಇದು ಹಿಂಗ್ ರೋಲ್ ಮಾಡಿ ಬಿಡಿಸ ಸೇರ್ಬೇಕು. ಅದು ರೋಲ್ ಮಾಡಿ ಇಟ್ಕೊಂಡು 2 ನಿಮಿಷ ಮುಂದೆ ಕೂತ್ಕೋ. ಇದನ್ನ ನಾವು ಮಿಕ್ಸಿಲಿ ಹಾಕೊಂಡು ಗ್ರೈಂಡ್ ಮಾಡ್ಬೇಕು. ಆ ಕೆಲಸನ ನಮ್ಮ ಟೊಕ್ಟು ಮಾಡ್ಕೊಂಡ್ ಬರ್ತಾರೆ. ಎಲ್ಲ ನಾನೇ ಮಾಡ್ತೀನಿ. ಇವ್ರಿಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದಲ್ಲ ಬ್ರೋ ಅದು. ನಾರ್ಮಲ್ ಲೇ ಇವನು ಯಾರೋ ಇವನು ಗೊಣಗ್ತವನ್ ಮಗ ಬಂದು ಮಗ. ಮಿಕ್ಸಿ ಬೇಡ ಶಾ ಒಂದೇ ಬಿರಿಯಾನಿ ಬೇಡ, ನಾರ್ಮಲ್ ಬಿರಿಯಾನಿ ಮಾಡೋಣ ನಾವು. ಬೇಡ ಮಗ ಇದ್ರಲ್ಲೇ ಸಂಜಯ್ ಗೊತ್ತಂತೆ ಹಂಗೆ ಮಾಡ್ಲಿ ಬಿಡ ಮಗ. ಆಯ್ಲ್ ಮಾಡೋದು ಮಗ ಅವನು ಗೊತ್ತಿಲ್ಲ. ಮಸಾಲ ಹಾಕಿ ಚಿಕನ್ ಹಾಕಿ ಅದನ್ನ ಬೇಯಿಸ್ಬಿಟ್ಟು ಆಮೇಲೆ ನೀರ್ ಹಾಕ್ಬಿಟ್ಟು ಅನ್ನ ಹಾಕಿದ್ರೆ ಅಕ್ಕಿ ಇಲ್ಲ ಇರು ಮಗ, ಇದೊಂದು ಟೈಟ್ ಇಡ್ಲಿ ಆಮೇಲೆ ಮಾಡುವಂತೆ. ಇಲ್ಲಿ ಅಡ್ಗೆ ಮಾಡಕ್ಕೆ 4 ಜನ ಕೂತಿದ್ರೆ ಹಿಂದೆ ಹೆಲ್ಪ್ ಮಾಡಕ್ 4 ಜನ ಬೇಕು. ಅದು ಇದು ಎತ್ಕೊಂಡ್ ಬಂದ್ ಕೊಡಕ್ಕೆ ಕ್ರೇಜಿ. ಈ ಹೆಲ್ಪ್ ಮಾಡೋದನ್ನ ಶೂಟ್ ಮಾಡಿ ನಿಮಗೆ ಹಾಕಾಗೋದಕ್ಕೆ ಇನ್ನು 4 ಜನ ಬೇಕು. ಹೌದು ನೋಡಿ 8, 9, 10 ಜನ ಕೆಲಸ ಮಾಡ್ತಾರೆ ಒಂದು ವಿಡಿಯೋಗೆ. ಗೈಸ್ ಪಕ್ಕಾ ಈ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಯಾಕೆಂದ್ರೆ ನಮ್ಮ ವಿಡಿಯೋಲಿ ಇವತ್ತು ನಮ್ಮ ಜೊತೆ ಇವ್ರಿದ್ದಾರೆ ಅಂತಲ್ಲ, ನಾನು ಮಾಡ್ತಿದ್ದೀನಿ ಅಂತ 100% ಚೆನ್ನಾಗಿ ಬಂದೇ ಬರುತ್ತೆ. ಏನಂತೆ ಮಗ? ಗೈಸ್ ನಾನು ಇವನ್ನೇ ತಲೆಯಲ್ಲಿ ಇಟ್ಕೊಂಡು ಒಂದು ಕಾಂಟೆಂಟ್ ಮಾಡಿದ್ದೀನಿ. ಅದು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ನೋಡಿ. ಈ ಮಾತಾಗ ಹುರ್ಕೋತಾರಲ್ಲ ಹೆಂಗ್ ಗೊತ್ತಾ ತೋರಿಸ್ತೀನಿ ನೋಡಿ. ಇವನು ಪ್ರವೀಣು, ನಾನು ಸಮೀರು. ಏನ್ ಮಗ ಏನ್ ತಿಂದೆ? ಏನ್ ಮಗ? ಅಲ್ಲ ನೀನು ಪ್ರವೀಣು, ನಾನು ಸಮೀರು. ಇಲ್ಲ ನಾನು ಪ್ರವೀಣ್, ನೀನ್ ಸಮೀರು. ತಿಂದೆ ಮಗ, ಊಟ ತಿಂದೆ. ಅಲ್ಲ ಏನ್ ತಿಂದೆ ಅಂತ ಕೇಳಿದ್ ನಾನು. ಎಷ್ಟ್ ಸರಿ ಕೇಳ್ತೀಯ ಮಗ? ನಿನ್ಗೆ ಯಾಕೆ ಮಗ ಹೇಳ್ಬೇಕು? ಈಗ ಉಡ್ಸ್ಬೇಡ ಮಗ. ಇಷ್ಟಿಷ್ಟು ಗುರ್ಕೊಂಡ್ಬಿಡ್ತಾರೆ ಗೈಸ್ ಈ ತರ ಕ್ಯಾರೆಕ್ಟರ್ಗಳು. ಅದ್ಯಾಕೆ ಬದುಕೋರೋ ಗೊತ್ತಿಲ್ಲ ಇವರೆಲ್ಲ. ಕುಯ್ದು ಕೊಡ್ತೀನಿ. ಗೈಸ್ ಇವನು ಪಕ್ಕ ವೆಜಿಟೇರಿಯನ್. ನಮ್ ಜೊತೆ ಕೂತ್ಕೊಂಡು ನಾನ್ ವೆಜ್ ಬಿರಿಯಾನಿ ಮಾಡ್ತಾವ್ ನೋಡಿ. ಗೈಸ್ ಪೀಸ್ ಬಿಟ್ ಎಲ್ಲ ತಿಂತೀನಿ. ಚಿಕನ್ ಅವನ್ ಕೈಲಿ ಒಳಗೆ ಹಾಕ್ಸದ್ ನೋಡಿ ಈಗ. ಯಾಕೆ ಕೈ ತೊಳಿಬೇಕು ಅಂತ ಅಲ್ಲ. ಇವನು ಇಷ್ಟು ಪುದೀನ ಒಂದೊಂದು ಕಟ್ ಹಾಕೋನೆ ಗೈಸ್. ಇಷ್ಟು ನಮ್ಮ ಮನೇಲಿ ಹಾಕಲ್ಲ. ಒಂದು ಸ್ಟೆಪ್ ಇದೆ, ಗ್ರೈಂಡ್ ಹಾಕ್ಬೇಕಾದ್ರೆ ಒಂದು ಸ್ಟೆಪ್ ಹಾಕ್ಬೇಕು. ಬಟ್ಟೆ ಹಾಕಿಲ್ವಾ? ಹಾಕಿದೀನಿ. ಅಣ್ಣ ಇದ್ರಲ್ಲೇ ಎಫೆಕ್ಟ್ ಹಾಕಲ್ವ ನೀನು? ಇದ್ರಲ್ಲಿ ಎಫರ್ಟ್ಸ್ ಹಾಕಲ್ವಾ ನೀನು ಅಂತೆ. ಥ್ಯಾಂಕ್ಸ್ ಅಣ್ಣ. ಓ ಇವನು ತಿನ್ನಕ್ ಕೂತವನು ಅಡ್ಗೆ ಮಾಡ. ಡಯಟ್ ನೋಡಪ್ಪ ಇವಂದು. ಯಾರ್ ಮಗ ಇವರು? ಈ ಕೋಚ್ ಯಾರು? ಯಾರ ಮಗ ಇವನು? ಏನ್ ಹೇಳಿದೀರಾ ಸರ್ ನೀವು? ಗೈಸ್ ಮಗ ಹೊಗೆ ಬರ್ತೈತ್ ಕಣ ಅಲ್ಲಿಂದ. ಹೊಗೆ ಬರ್ತಾ ಇದ್ದಲ್ಲೋ. ಒಂದ್ ನಿಮಿಷ ಮತ್ತೆ ಅದು ಲೇ ನೀರ್ ಹಾಕೋ, ಎತ್ತೋ ಸ್ವಲ್ಪ ನೀರ್ನ ಲೇ. ಯಪ್ಪ ಮಗ ನೀರ್ ಬೇಕು ಮಗ, ಅವಾಗ್ಲೇ ಆಗೋದು. ನೀಲ್ದೆ ಹೆಂಗೆ? ಓ ಇವನ್ ಪ್ರೋ ಇದ್ದಾನೆ ಇವನು. ನೀರೇ ಬೇಡ ಮಗ ಅಂತವನೆ.
ಮಗ ಇದು ಎಣ್ಣೆ ಅಲ್ಲ. ಲೆನ್ಸ್ ಮೇಲೆ ಕೈ ಇತ್ತು ಅದಕ್ಕೋಸ್ಕರ. ಹುಷಾರ್ ಕಣೋ. ಸಂಜಯ್ ಗೈಸ್ ಮಗ ಇಲ್ಲೊಂದು ಜೋಕ್ ನಡೀತಿದೆ ಗೈಸ್, ಬಟ್ ಅದು ಎಲ್ಲ ಸೆನ್ಸರ್ಡ್ ಜೋಕ್. ನಾವು ಅದನ್ನ ಹಾಕಕ್ಕಾಗ್ತಿಲ್ಲ, ಬರೀ ನಗದ್ ಹಾಕ್ತಾ ಇದೀವಿ ನೋಡಿ. ಬರೀ ಸಂಜಯ್ ತಲೆ ಝೂಮ್ ಮಾಡೋಣ. ಲೈಟ್ ಸಂಜೆ ತಲೆಗೆ ಹೊಡಿದಿತ್ತಲ್ಲ. ಲೈನಾಗ ಒಬ್ಬೊಬ್ರು ಹೊಡಿತಾವ್ರಿ. ಹಾ ಚಿಕನ್ ಹಾಕ್ಬೇಕು. ಇವನಣ್ಣ ಈರುಳ್ಳಿ ಅದೇನೋ ಕೆಂಪುಗ್ ಆಗ್ಬೇಕು, ಆಗ್ತಾನೆ ಇಲ್ಲ ಅದು ಯಾಕೋ. ಆಗತ್ತೆ ಸ್ವಲ್ಪ ಅಳ್ಳಾಡ್ಬೇಕಲ್ಲ. ಎಣ್ಣೆ ಇನ್ನೊಂದು ಲೀಟರ್ ಹಾಕಿದ್ರೆ ಆಗ್ಬೋದು. ಪಾಪ ಏನೋ ಮಗ ಎಣ್ಣೆ ಇಷ್ಟ ಹಂಗೆ ಸುಳ್ಳು ತೆಗಿಯೋ. ತಗಿಲ್ಲ. ಬೇಡ ಅಷ್ಟೇ ಹೋಗ್ಬೇಕು, ಬೇಡ ಹಾ ಚಿಕನ್ ರೈಸ್ ಎಲ್ಲ ಬೇಕು. ಒಂದ್ ತಲೆ ಇದೆ ಕಣ್ರು. ಮತ್ತೆ ಸಪ್ರೇಟ್ ಒಂದ್ ತಲೆ ಇದೆ ಕಣ್ರು. ತಲೆ ಇದೆ ಕಣ್ರು. ಹೇಳ ಕರೆಕ್ಟ್ ಆಗಿ ಮೇಲೆ ಏನಿಲ್ಲ ಅಷ್ಟೇ. ಪಂಚು ಮಗ. ಬರೀ ಸಂಜೆನ್ ರೋಸ್ಟ್ ಮಾಡಕ್ ಆಗಲ್ಲ ಮಗ. ಈಗ ಪ್ರವೀಣ್ ರೋಸ್ಟ್ ಮಾಡೋಣ. ನಾನು ಅವನೇ ಹೇಳ್ತೀನಿ ಅನ್ಕೊಂಡ. ಈಗ ಪ್ರವೀಣ್ ರೋಸ್ಟ್ ಮಾಡೋಣ. ಮುಂಚೆ ಮಾತಾಡಿದ್ದೆ ನಾವು ಸಮೀನ ರೋಸ್ಟ್ ಮಾಡೋಣ ಅಂತ. ಹೌದು ಪ್ರವೀಣ್, ಕರೆಕ್ಟ್. ಮಗ ನನ್ನ ರೋಸ್ಟ್ ಮಾಡೋರು ಇನ್ನೂ ಹುಟ್ಟಿಲ್ಲ. ಏನ್ ಮಗ ಅಡಿಗೆ ಎಣ್ಣೆ ಏನ್ ಮಗ 1 ಲೀಟರ್ ಹಾಕಿದ್ಯಾ? ಹಾಕು ಚಿಕನ್ ಹಾಕು. ಗೈಸ್ ಇಲ್ಲಿ ನೋಡಿ, ಚಿಕನ್ ತಿಂದಿರೋನು ಚಿಕನ್ ಆಗ್ತಾ ಇದ್ದಾನೆ ಇವತ್ತು. ಪ್ರೌಡ್ ಫೀಲ್ ಮಾಡ್ತಾರೆ. ಎಂತ ಅಡಿಗೆ ಮಾಡ್ತಾ ಇದೀನಿ ನೀವೆಲ್ಲ ಊಟ ಮಾಡ್ಲಿ ಅಂತ. ಮೀನಾಕ್ಷಿ ಗೈಸ್ ಇವರು ಪುಡಿ ಹಾಕಿದ್ರೆ ಏನೇನ್ ಹಾಕಿದಾರೆ ಅಂತ ಹೇಳಲಿಲ್ಲ ನಾನು. ಇಲ್ಲ ಇದೆಯಲ್ಲ ಗರಂ ಮಸಾಲ ಕೊಟ್ಬಿಡು ಸಾಯಿ. ಪೌಡರ್ ಇತ್ತಲ್ಲ, ಅಂತ ನಾನು ನಾವೇ ತಿನ್ನೋದ್ ಕಣೋ. ನಮ್ಮ ಮನೆಯವರು ಸಾಕು ಸಾಕು ಅಷ್ಟೇ. ವಿಡಿಯೋದಲ್ಲಿ ಬಂದಿರೋದು ಅಷ್ಟೇ. ಮಾಂಗಲ್ಯ ಸಾಕು, ಎಲ್ಲ ಆಯ್ತು. ಖಾಲಿ ಆಯ್ತು ಅಲ್ಲೇ. ಸ್ವಲ್ಪ ಇಲ್ಲ ಇಲ್ಲಿ ಇಟ್ಕೊತೀನೋ ಅಲ್ಲಿ ಇಟ್ಕೊಯ್ಯಲ್ಲ. ತೊಡೆ ಮೇಲೆ ಇಟ್ಕೊಂಡು ಕಟ್ ಮಾಡ್ತೀನಿ ಅಂತ ಆದಂತೆ. ತೊಡೆ ಮೇಲೆ ನಿಂಬೆ ಕುಯ್ತಾ ಇದೀವಿ. ಎಲ್ಲ ಹಿಂಡಿ ಅಭ್ಯಾಸ ಅಲ್ಲ. ಹಿಂಡಿ ಅಯ್ಯೋ ನಿಂಬೆ ಹಿಂಡ್ತಾ ಇದೀನಿ. ಹಿಂಡಿ ಅವ್ನ ಬಾಯಿಗೆ ಊದಿರೋದು. ಸೆನ್ಸರ್ ಮಾತಾಡ್ರಲ್ಲ. ಎಷ್ಟು ನಾವ್ಯಾರು ಪಾಪ ಅಲ್ಲ, ಸಾಯಿಲು ಪಾಪ ಅಲ್ಲ, ನೋಡೋರೆ ಪಾಪ. ಹೊಸ ತೆಗಿಬೇಡ. ಲೈಟ್ ಇವಾಗ ತಿರುಗ್ಬಿಟ್ಟ ಮಗ. ನಾನು ನೀನು ಹೋಗಿ ಕೊಡ್ತಿದ್ವಿ ನೆನಪಿದೀವಿ ಅವನಿಗೆ ಸ್ಕೂಲಲ್ಲಿ. ಇವನ್ ಜೊತೆ ಇದ್ದವ್ರಿಗೆ ಬೈದಿದ್ವಿ. ಪ್ರವೀಣ್ ಎಂತ ಹೆಡ್ ಕ್ಯಾಚರ್ ಅಂದ್ರೆ ಅವಾಗಿಂದಾನೆ. ಮಗ ನಿನ್ ತಮ್ಮ ಪಾರ್ಕ್ ಹೋಗ್ತಿದ್ದ ಮಗ. ಅವ್ನಿಗೆ ಹೇಳ್ಬೇಡ ನಾನು ಹೇಳ್ದೆ ಅಂತ. ನನಗೆ ಹೇಳ್ಬೇಡ ನಾಳೆ. ನನ್ನ ಕಳ್ಸ್ಬಿಡೋದು. ನಾನು ಕಳ್ಸ್ಬಿಡ. ಪ್ರವೀಣ್ ಬರ ಇಲ್ಲಿ. ಸಾಯಿಲ್ ಬರ ಇಲ್ಲಿ. ಅವ್ನು ಹೇಳಿದ ತಕ್ಷಣ ಕಳ್ಸ್ಬಿಡ್ತಿದ್ದೆ. ಸಾಯಿಲ್ ಬರ ಇಲ್ಲಿ. ಇವನು ಮಗ ಯಾಕೋ ಉಪ್ಪು ಹಾಕಿಲ್ಲ ಕೊಂಡ್ರು ನಾವು. ಮಗ ರುಚಿಗೆ ತಪ್ಪಷ್ಟು. ಚೆನ್ನಾಗಿ ರುಚಿಗೆ ತಪ್ಪಷ್ಟು. ರುಚಿಗೆ ತಪ್ಪಷ್ಟು ಅಲ್ಲ ಮಗ. ಸಾಕು ಅಣ್ಣ ಉಯ್ತಾನವನು. ಇಷ್ಟು ರೈಸ್ ಬೇಕಲ್ಲ. ಇದೆರಡು ಯಾರಿಗೆ ಕಲ್ಸು. ಎಲ್ಲೆಲ್ಲ ಹೋಗು ತುಪ್ಪ ಮೇಲೆ. ಲವಂಗ, ಏಲಕ್ಕಿ ಲವಂಗ ಯಾರು ಹಾಕ್ತಾರೆ ಬಿರಿಯಾನಿಗೆ? ನಾವ್ ಹಾಕಲ್ಲ. ಆ ವಿಡಿಯೋ ಹಾಕಿಲ್ಲ. ನೀವೇನು ಇದೇ ಊರೇನು? ವಿಡಿಯೋ ಹಾಕಿದ್ಮೇಲೆ ನಾವು ಹಾಕಿಲ್ಲ ಅಂದ್ರೆ ನಾವು. ಓಕೆ ರೈಸ್ ಹಾಕೋಣ ಈಗ. ರೈಸ್ ಬೇರೆ ಕಲರ್, ನಮ್ದೇ ಬೇರೆ ಕಲರ್ ಆಯ್ತಲ್ಲ. ಹ್ಞೂ ಮಗ. ಇವನೇ ಏನೋ ಲೈಟಿಂಗ್ ಚೆನ್ನಾಗಿದೆ. ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಮಗ. ಅಕ್ಕಿ ಹಾಕಿದ್ರೆ ನೀರ್ ಹಾಕ್ಬೇಕಂತ ಸ್ವಲ್ಪ. ಅಲ್ಲೇ ನೀರ್ ಮಗ. ಇಲ್ಲಿ ಫ್ಲೋಟ್ ಆಗ್ತೈತೆ ಚಿಕನ್ ಲೇ. ಚಿಕನ್ ಅಲ್ಲಿ ನೀರೇ ಇಲ್ಲ. ಇಲ್ಲಿ ನೋಡಿ ಇಷ್ಟು ನೀರ್ ಹಾಕಿದೀವಿ ನಾವು. ಕುದಿಬೇಕು ಇನ್ನು. ಅಲ್ಲೈತಲ್ಲ ತುಪ್ಪ ತಗೊಳ್ರಿ. ಸ್ಲೋ ಯಾರೋ ಮಾಡಿದ್ರು. ಉಪ್ಪು ಕಲ್ಸೇ ಇಲ್ವಲ್ಲ ನೀನು. ಹಿಂಗ್ ನೋಡು, ಹೊರಗಡೆ ಬಿಟ್ಟು ಹಿಂಗ್ ಯಾಕೆ ಕಳಿಸ್ಬೇಕು? ಸರಿ ಕೈ ಮತ್ತೆ ಇದಕ್ಕೆ ಯಾವ್ದಾನ ಬೇರೆ ಸಂಘ ಹಾಕಂಚ. ಮುಟ್ಟಿಸ್ತವನೆ ಒಳಗೆ ನೀರ್ನ. ಬ್ಯಾಚ್ ಇರಲ್ಲ ಕೈಯಲ್ಲೇ ಆಡ್ಸ. ಸಾಯಿಲ್ ನಾನು ಅಷ್ಟೇ. ಆಮೇಲೆ ಪಾತ್ರನೇ ಮೂತಿಗೆ ಹಾಕ್ಬಿಡ್ತೀನಿ. ಕೈಯಲ್ಲಿ ಟ್ಯಾಟು ಬರುತ್ತೆ. ಬಾಸ್ಮತಿ ರೈಸ್ ಯಾಕಣ ಸ್ವಲ್ಪ ಹಾಕು. ಏನದು? ಬೆಲ್ಲ ಹಾಕೋದು ಲೈ. 4 ವಾಶ್ರೂಮ್ ಇದೆ ಮನೆ. 4 ವಾಶ್ರೂಮ್ ಕೂತ್ಕೊಂಡ್ಬಿಡು. ಟೆಸ್ಟ್ ಹೋಟ್ಲು ಇದು ಕೈಯೆಲ್ಲ ಕೊಯ್ಸಿದೀವಿ. ಬಡಿಸುವಾಗ ಸಾಯಿಲ್ ಕೈ ಮುಡಿಸ್ಬೇಡ ಮಗ. ಬಡಿಸ್ಬೇಕಾದ್ರೆ ಊಟ ತಿನ್ಬೇಕು. ಇವ್ರಲ್ಲಿ ಕಟ್ ಮಾಡಿದ್ದೆ ಅವನು. ಅಕ್ಕಿ ತೊಳೆದಿರೋದು ಅವನೇ. ಎಲ್ಲೆಲ್ಲಿ ವೈರಸ್ ಸ್ಪ್ರೆಡ್ ಮಾಡೋನ್ ಗೊತ್ತಿಲ್ಲ. ಸಂಜಯ್ ಒಂದು ಕ್ವಶನ್ ಅಪ್ಪ. ಈಗ ರಾಮನ್ ಸರ್, ಸಂಜಯ್ ಕೊಬ್ಬರಿ ಎಣ್ಣೆ ಬರೀ ತಲೆಗೆ ಯೂಸ್ ಮಾಡಿದ್ರಾ? ಖಂಡಿತ ಇಲ್ಲ. ಖಂಡಿತ ಇಲ್ಲ. ಯೂಸ್ ಮಾಡ್ತಿದ್ದೆ. ಸಾಕಮ್ಮ.
ಎಣ್ಣೆ ಹೆಂಗಿದೆ ಅಂದ್ರೆ ಅನ್ನ ಸಾಂಬಾರ್ ಮಿಕ್ಸ್ ಇದ್ದಂಗಿದೆ. ಇವತ್ತು ತೋಪು ನೋಡಿ guys, ಇದು ಸಾಂಬಾರು, ಇಲ್ಲಿ ಬೇಕಿದ್ರೆ ಅನ್ನ. ಚಿಕನ್ ಇದೆ ತಗೊಂಡಿದ್ದೆ. ನಿಮ್ಗೆ ಪಲ್ಯ ಬೇಕಾದ್ರೆ ಪಲ್ಯ ಸಿಗತ್ತೆ, ಸಾರು ಬೇಕಾದ್ರೆ ಸಾರು ಸಿಗತ್ತೆ. ಪಲ್ಯ 3 ಮಾಡಿದ್ದಾರೆ. ಮಗ ನೀರ್ ಇಷ್ಟ ಹಾಕಣ ಬರ್ಬೇಕು. ಎಷ್ಟಿದೆ ನೀರು ನೋಡೋಣ, ಇಡು. ಹಾಕಿ. ಆಯ್ತು ಸಂಜಯ್ ಇರು ಮಗ, ಇಷ್ಟಿದೆ ನೋಡು, ಬಿಸಿ ಏನಿಲ್ಲ. ಪ್ರವೀಣ್ ನೀರ್ ತಗೋ ಪ್ರವೀಣ್. ಮಗ ಎಷ್ಟು ಧನಿಯಾ ಪೌಡ್ರು, ಎಷ್ಟು ಮಸಾಲ. ಹೌದು, ಟೇಸ್ಟ್ ನೋಡಿಲ್ಲ ಇದ್ರು. ಇನ್ನು ಹೀಗೆ ಆಗಿರಲ್ಲ ಇರು. ಬೇಯ್ಲಿ ಇರೋ, ಎಲ್ಲದಕ್ಕೂ ಇಡಿಲಿ ಮಸಾಲೆ ಫಸ್ಟ್. ನೋಡಿದೆ ನಾನು ನೋಡಿದೆ. ಖುಷಿ ಆಗೋದು ಹೌದು. ನೀರ್ ಹಾಕ್ತೀನಿ. ಮುಖ ನೋಡಿ ನಾನು ಖುಷಿ ಆಗೋದು. ನೀರೆಷ್ಟು ಹೇಳು? ಇಲ್ಲ ಪ್ರವೀಣ್, ಹೌದು ಹಾಕು ಪ್ರವೀಣ್. ಸಾಕು ಗೈಸ್, ಪ್ಲೇಟ್ ಹಾಕಿ ಮುಚ್ಚಿಡ್ತಾ ಇದೀವಿ. 15 ನಿಮಿಷ ಅಲಾರಾಮ್ ಇಟ್ಬಿಟ್ಟು ಎದ್ದೇಳ್ತೀವಿ. ಫೈನಲ್ ಎಲ್ಲ ಕುಕಿಂಗ್ ಎಲ್ಲ ಆಗಿದೆ, ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ನಾವು ಸ್ಟವ್ ಆನ್ ಇಟ್ಬಿಟ್ಟು ಕೂತಿದ್ದೀವಿ, ನೋಡ್ರೆ ಗ್ಯಾಸೇ ಆಫ್ ಆಗ್ಬಿಡಿದೆ. ಸಿಲಿಂಡರ್ಲಿ ಗ್ಯಾಸ್ ಇಲ್ಲ ಅನ್ನೋ ಗೊತ್ತಿಲ್ಲ. ಅದು ಇಲ್ಲಿ ಅಂತ ಇದೆ ಅಂದ್ರೆ ಗ್ಯಾಸ್ ಇಲ್ಲ ಅಂತ ಅರ್ಥನಾ? ಎಲ್ಲಿದೆ ರೆಡ್ ಕಲರ್? ಇಲ್ಲ ಐತೆ ಐತೆ. ಅದೊಂದು ಕೋಡ್ ಗೊತ್ತು ನನಗೆ, ರೆಡ್ ಕಲರ್ ಬಂದ್ರೆ ಇದು ಖಾಲಿ ಅಂತ, ಫುಲ್ಲು ಗ್ರೀನ್ ಬಂತಲ್ಲ. ನಾವು ಯಾಕೆ ಕುದಿತಿಲ್ಲ ಅನ್ಕೊಂಡು ನೋಡ್ರೆ ಗ್ಯಾಸ್ ಆಫ್ ಆಗ್ಬಿಡಿದೆ 10 ನಿಮಿಷದಿಂದ. ಪಾತ್ರೆ ಸ್ವಲ್ಪ ಸರಿ ಮಾಡ್ಬೋದು. ಎಷ್ಟು ಸೌಂಡ್ ಮಾಡ್ತಿದೆ ಗೊತ್ತಾ ನೀನು? ನೋಡ ಇಟ್ಕೊಂಡು ಕೂತ್ಕೊಳ್ಳಿ. ಸೌಂಡ್ ಮಾಡ್ತಿದ್ದೆ ನನಗೆ, ನಮ್ಮ ಏನೇ ನೆನಪಾಗೋಯ್ತು ಕಡ. ಹಂದಿ ಮುಸ್ರೆ ಹೆಂಗೆ ಹೇಳಿ ಅದು. ಪ್ಲೇಟ್ಸ್ ಎತ್ಕೋತಾ ಇದೀವಿ. ರೈಸು ಕುಕ್ ಆಗಿದೆ, ಬಿರಿಯಾನಿ. ಬನ್ನಿ ತಗೊಂಡು ಹೋಗೋಣ. ಸೊ ಗೈಸ್, ನೀವೆಲ್ಲ ನೋಡ್ತಾ ಇದ್ದೀವಿ, ಸೀಟ್ ಮಾಡಿದೀವಿ ಅಂತ ಅನ್ಕೊಂಡಿರ್ಬೋದು. ನಾನು ಮುಂದೆ ನಿಂತೆ ನೋಡಿದೀನಿ, ನಿಜಾನೇ ಮಗ ಮಾಡಿದ್ರು. ಅವರು ನನ್ನ ಒಳಗ 3 ವರ್ಷದಿಂದ ನೋಡ್ತಿದ್ದಾರೆ. ಬಾ, ಅವ್ನ ಮಗ ನೀನ್ ಸೆಟ್ ಮಾಡಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ಬ್ಲರ್ ಮಾಡ್ಬಿಟ್ರೆ ಇದು ಪಾತ್ರೆ ಪ್ಲೇಟ್ ಅಲ್ಲಿ ಹಾಕೊಂಬಿಡೋಣ. ನಂಗೆ ಲೆಗ್ ಪೀಸ್, ಪ್ಲೇಟ್ ಇದು ಕವರ್ ಎತ್ತಕ್ಕಿದು ಬಟ್ಟೆ. ನಂಗೆ 3 ಲೆಗ್ ಪೀಸ್. ಹಂಗೆ ಟೆನ್ಷನ್ಗೆ ಮಾತೇ ಬರ್ತಾ ಇಲ್ಲ. ಕವರ್ ಅದು ಇದು ಅಂತ ಇದೀವಿ. ನಂಗೆ 3 ಲೆಗ್ ಪೀಸ್. ಲೆಟ್ಸ್ ಗೋ. ಫಸ್ಟ್ ನಮ್ಮ ಮನೆ ಗೆಸ್ಟ್ ಬಂದಿರೋರು ಪ್ರವೀಣ್ ಅವ್ರಿಗೆ ಹಾಕೊಡೋದು ಬಿಟ್ಟು ನಾವು ಫಸ್ಟ್ ತಿನ್ಬಿಟ್ಟು ಆಮೇಲೆ ಅವರು ಇಲ್ಲಿ ಆ ಕಡೆ ಬರ್ತೀನಿ. ಆ ಕಡೆ ಬರ್ತೀಯಾ? ನೀನು ಆ ಕಡೆ ಬಂದ್ರು ಅಷ್ಟೇ, ನಿಂಗೆ ಲಾಸ್ಟಲ್ಲೇ ಕೊಡೋದು. ಬನ್ನಿ ಗೈಸ್, ಫೈನಲಿ ಬಿರಿಯಾನಿ ಆಗಿದೆ ನೋಡಿ, ಎತ್ತುತ್ತಾ ಇದ್ದೀವಿ. ಆಹಾ, ಸ್ವಲ್ಪ ಪೇಸ್ಟ್ ಆಯ್ತು ಅನ್ನಿಸ್ತಿದೆ ರೈಸ್ ನನಗೆ. ಇಲ್ಲಿದೆ, ಹೌದಾ? ಪ್ಲೇಟ್ ಕೊಡ್ರಿ. ಇಲ್ಲ, ಇಲ್ಲಿದೆ ಬಿಡು ಮಗ. ಇಲ್ಲಿ ಗೈಸ್, ಫಸ್ಟ್ ನಮ್ಮ ಮನೆಗೆ ಬಂದಿರೋ ಗೆಸ್ಟ್, ಅತಿಥಿ ದೇವೋ ಭವ ಅಂತೇಳಿ ನಾವು ಫಸ್ಟ್ ನಮ್ಮ ಮನೆಗೆ ಬಂದಿರೋ ಗೆಸ್ಟ್, ಮನೆಗೆ ಫಸ್ಟ್ ಬಂದಿರೋ ಗೆಸ್ಟ್ ಸಂಜಯ್ ಕೊಡ್ತಾ ಇದೀವಿ. ಸೆಕೆಂಡ್, ಇಷ್ಟೊತ್ತು ನಮ್ಮ ಜೊತೆ ತಾಳ್ಮೆಯಿಂದ ಇದ್ದು ನಮಗೆ ಸಾಥ್ ಕೊಟ್ಟು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿರೋ ರೈಸ್ ಪೀಸ್ ಅಲ್ಲ ಅದೇ ನಿಂಗೆ ಗೊತ್ತಿಲ್ವ ಮಗ? ಇಷ್ಟೊತ್ತು ನಮ್ಗೆ ಸಪೋರ್ಟ್ ಮಾಡಿರೋ ನಮ್ಮ ಮನೀಶ್ಗೆ. ನಿಂಗೆ ಮಗ, ನೆಕ್ಸ್ಟ್ ನಿಂಗೆ. ಇಷ್ಟೊತ್ತು ಅವರ ಕೆಲಸ, ಏನೇ ಕೆಲಸ ಇದೆ ಅಂತ ಬಿಲ್ಡಪ್ ಕೊಡ್ತಾರೆ, ಬಟ್ ಕೆಲಸ ಇಲ್ಲದೆ ಎದ್ದು ಫ್ರೀಯಾಗಿದ್ದು ಕೆಲಸ ಇರ್ತಾರೆ ಡೌ ಮಾಡೋ ನಮ್ಮ ಸಾಯಿಲ್ಗೆ ಅಂತ ಅನ್ಕೊಂಡಿದ್ರೆ ತಪ್ಪು. ಅದು ನಮ್ಮ ಪ್ರವೀಣ್ಗೆ. ತಗೊಳ್ಳಿ ಪ್ರವೀಣ್ ಅವರೇ ಬಿರಿಯಾನಿ. ಇರೋ ಈಗ ತಿನ್ಬಿಟ್ಟು ಜೊತೆಗೆ ತಿನ್ನೋಣ. ಬಿಟ್ರೇನ್ರು, ನಂಗೊಂದು ಪ್ಲೇಟ್ ಕೊಡ್ರಪ್ಪ. ಕಮ್ಮಿ ಆಗ್ತಿದೆಯಲ್ಲ ಮಗ, ನೋಡು ರೈಸ್ ನಾನು ಹೇಳಿಲ್ವ ಜಾಸ್ತಿ ಹಾಕು ಅಂತ. ರೈಸ್ ಪೀಸ್ ಬರೀ ಪೀಸೇ ಇರೋದಿಲ್ಲ ಅಂದ್ರೆ. ಇವನು ಸಂಜೆ ಮಾತು ನಂಬ್ಕೊಂಡ್ರೆ ಮುಗೀತು. ರೈಸ್ ಈಗ ಟ್ರೈ ಮಾಡೋಣ. ಪೀಸ್ ಅಷ್ಟು ತಿನ್ನ ಫಸ್ಟ್ ಇರೋದು. ಎಲ್ಲರೂ ತಗೊಂಬನ್ನಿ ತಿನ್ನೋಣ. 3, 2, 1 ತಿನ್ನೋಣ ಬಿರಿಯಾನಿ. ಒಂದ್ ನಿಮಿಷ ಮಸ್ತ್ ಹಾಕೊಳ್ಳಿ ಸ್ವಲ್ಪ. ಹಂಗೆ ತಿನ್ಬೇಕು ಬಿರಿಯಾನಿ, ಏನ್ ಹಾಕೊಂಬಾರ್ದು. ಟೇಕ್ ಶಾಟ್ಸ್ ಅವೆಲ್ಲ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡ್ಬೇಕು, ಚೆನ್ನಾಗಿಲ್ಲ ಅಂದ್ರೂ. ಮಗ ಬಿರಿಯಾನಿ ಮಗ, ನಂದಲ್ಲ ಅದು. ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನ್ಕೊಂಡ್ ಬದುಕ್ತಿರೋರ್ಗೆಲ್ಲ ಒಂದು ಹ್ಯಾಟ್ಸ್ ಆಫ್. ಚೆನ್ನಾಗಿಲ್ವಾ? ನಂಗೆ ಇಷ್ಟ ಆಯ್ತಪ್ಪ. ನೆಕ್ಸ್ಟ್ ಲೆವೆಲ್ ಇದೆ. ನಾವು ಸುಳ್ಳು ಹೇಳ್ತಿದೀವಿ ಅಂದ್ರೆ ಮನಿ ಒಂದು ಪ್ಲೇಟ್ ಎತ್ಕೊಂಬನ್ನಿ. ಹೇಳಿ, ಅಲ್ಲಿ ನೋಡ್ಕೊಂಡು ಹೇಳಿ. ಬನ್ನಿ, ಇಲ್ಲಿ ಮೈಕ್ ಇದೆ. ನಿಜವಾಗ್ಲೂ ಸಖತ್ತಾಗಿದೆ. ಎಷ್ಟು ಕೊಡ್ತೀರಾ? ಅಲ್ಲ, ಪ್ರೈಸ್ ತಿಂದಿದ್ ಒಂದು ತುತ್ತು ಚಂದ್ರ ಕೊಡ್ತೀರಾ? ಚಂದ್ರ ಬಾಯಲ್ಲಿ ನಿಜ ಚೆನ್ನಾಗಿದಪ್ಪ. ನಂಗೆ ಇಷ್ಟ ಆಯ್ತು. ನಾನು ಮಾಡೋದು ಯಾವ್ದು ಹಾಳಾಗಲ್ಲ ಊಟ. ಚಂದ್ರ ಒಂದು ತುತ್ತು ತಿನ್ಬೋದಾ ನೀನು? ಬಾ ಗೈಸ್, ನಾನು ಸುಳ್ಳು ಹೇಳ್ತಿದ್ರೆ ನಮ್ಮ ಚಂದ್ರನೂ ನಿಜ ಹೇಳ್ತಾನೆ.
ಮಾತಂದ್ರ ಗಾಡಿ ಗಿಡಿಗೆಲ್ಲ ಬಂದ್ಬಿಡ್ತಲ್ಲ ಹೆಂಗಿದೆ ಮೈಕು ಚೆನ್ನಾಗಿದ್ಯಾ ನಿಜ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಆಗಿದ್ಯಾ ಒಂದು ಪ್ಲೇಟ್ ಎತ್ಕೊಂಡು ತಿನ್ರಿ ಎಲ್ಲ ಗೈಸ್ ಬಿರಿಯಾನಿ ನಿಜವಾಗ್ಲೂ ಇಷ್ಟೊತ್ತು ನಾವೆಲ್ಲ ಎಫರ್ಟ್ಸ್ ಹಾಕಿ ಚೆನ್ನಾಗೇ ಮಾಡಿದ್ದೀವಿ. ಅದೇ ಮಗ ನಾವೆಲ್ಲ ಎಫರ್ಟ್ಸ್ ಹಾಕಿ ಮಾಡಿರೋದು ಇಲ್ಲ ಗೈಸ್ ನನಗೆ ಗೊತ್ತಿಲ್ಲ ಬಿರಿಯಾನಿ ಹೆಂಗೆ ಮಾಡೋದಂತ. ಅವನು ಫಸ್ಟ್ ಟೈಮ್ ಅನ್ಸುತ್ತೆ ಬಟ್ ಬೆಸ್ಟ್ ಮಾಡಿದ್ದಾನೆ guys. ಹೌದು ನೀನು ಫಸ್ಟ್ ಟೈಮ್ ಬಿರಿಯಾನಿ ನನ್ನ ಪ್ರಕಾರ ನಾನು ಮಾಡಿರೋದು ಇಷ್ಟು ಚೆನ್ನಾಗಿ ಇಲ್ವಾ ನಾನು ಮಾಡೋ ಅಡುಗೆ ಹಾಳಾಗಲ್ಲ ನಿಜ ಬನ್ನಿ ಸಾಕೊಳ್ಳಿ ತಿನ್ನಿ ಸ್ಟಾರ್ಟ್ ಮಾಡಿ ಗೈಸ್ ನಾವೆಲ್ಲ ಸರಿ ಒಳ್ಳೆ ಬಿರಿಯಾನಿ ಮಾಡಿದ್ದೀವಿ ಮೇನ್ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ನಮ್ಮ ಪ್ರವೀಣ್ ಅವ್ರಿಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಪ್ರವೀಣ್ ಅವ್ರಿಗೆ ಯಾಕೆಂದ್ರೆ ಅವ್ರು ಏನೂ ಮಾಡಿಲ್ಲ ಅದಕ್ಕೆ ಚೆನ್ನಾಗಾಗಿದೆ ಏನಾದ್ರು ಮಾಡ್ಬಿಟ್ರೆ ಹಾಳಾಗ್ಬಿಟ್ಟಿರೋದು ಗೈಸ್ ಏನು ಮಾಡದೇ ಇರೋದು ಏನೋ ಒಂದು ಮಾಡ್ದಂಗೆ. ಹೌದು ಮಗ ಅದಕ್ಕೇನೆ ಇದು ಚೆನ್ನಾಗಿ ಬಂದಿರೋದು ಅದಕ್ಕೆ ಹೇಳ್ತಾ ಇರೋದು ಫಸ್ಟ್ ಕ್ರೆಡಿಟ್ಸ್ ಇವ್ರಿಗೆ ಯಾಕಂದ್ರೆ ಇವ್ರು ಏನೂ ಚೂಸ್ ಮಾಡಿಲ್ಲ ಮಾಡೋಕ್ಕೆ ಸೆಕೆಂಡ್ ಈರುಳ್ಳಿ ಕಟ್ ಮಾಡ್ಕೊಟ್ಟ ನಮ್ಮ ಟುಮ್ ಮತ್ತೆ ನಮ್ಮ ಸಿ ಏನೇನೋ ಹೇಳ್ದ ಟಿಕ್ಗಳು ಟೆಕ್ನಿಕ್ಗಳು ಅದೆಲ್ಲ ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು ಅದೇ ನಮ್ಮ ಟೀಮ್ ಅವರೆಲ್ಲ ತುಂಬಾ ಅರೇಂಜ್ ಮಾಡಿದ್ರು ಮನೀಶ್ ಚಂದ್ರ ನಮ್ಮ ಟೀಮ್ ಅವರು ಮಾಡ್ದ ಸಂಜೆ ಅದರಿಂದನೇ ಸಂಜೆ ಆಗ್ತಿರೋ ಸ್ವಲ್ಪ ಗೈಡ್ ಮಾಡ್ದ ನೀರ್ಗೀರೆಲ್ಲ ಹೆಂಗೆ ಅಂತ ಕಪ್ಪು ಆಗ್ದಂಗೆ ಇನ್ನೂ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಸಂಜೆ ಕಾರಣ. ನಾನು ಆಗ್ಬಿಟ್ಟಿದ್ದೀರಲ್ಲ ಪುದೀನ ಎಲ್ಲ ಅವನೇ ಹಾಕ್ಸಿದ್ದು ಕರೆಕ್ಟ್ ಆಗಿ ಚೆನ್ನಾಗಿ ಮಾಡಿಸ್ದ ನಿಜ ಚೆನ್ನಾಗಿರುತ್ತೆ ಮಗ ಮಿಕ್ಸಿಗೆ ಹಾಕಿದ್ದೀವಿ ಹೌದಾ ಮಿಕ್ಸಿಗೆ ನಾವು ಹಾಕಿಲ್ಲ ಅಂದ್ರೆ ಒಂದು ಮಾತು ಕೇಳ್ಕೊಂಡು ಹಾಳಾಗಿರೋದು ಆ ಟೈಮಲ್ಲಿ ಡಿಸಿಷನ್ ತೊಗೊಂಡಿದ್ದು ನನಗೆ ಒಂದು ಸಲ್ಯೂಟ್ ಹೊಡಿಬೇಕು ನಾನು ಅಲ್ವಾ ಟುಮ್ ಅಲ್ವಲ್ಲ ಮಗ ಕಟ್ ಮಾಡಿ ಹಾಕಿದಕ್ಕೆ ಮಿಕ್ಸಿಗೆ ನನಗೆ ಒಂದು ಸಲ್ಯೂಟ್ ನಿನಗೊಂದು ಸಲ್ಯೂಟ್ ಎಲ್ರಿಗೂ ಒಂದು ಸಲ್ಯೂಟ್ ಅಪ್ಪ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ನಿನ್ ತಮ್ಮನಿಂದ ಸೆಲ್ಯೂಟ್ ಹೊಡಿಸ್ಬಿಡು ಎಲ್ಲರ ಕೈಯಲ್ಲೂ. ನೀನ್ ತಗೊಳ್ಳು ನಿಂಗೂ ಸೆಲ್ಯೂಟ ತಗೊಳ್ಳೋ. ಇಲ್ಲ ಆಶೀರ್ವಾದ ಮಾಡ್ತಿದ್ದೆ ಮಗ ಸಕ್ಕತ್ತಾಗಿ ಬಂದಿದೆ ಮಗ ಹೋಟೆಲ್ ಬಿರಿಯಾನಿ ಪರ್ಫೆಕ್ಟ್ ಆಯ್ತಲ್ಲ ಖಾರಾಗಿರಲ್ಲ ಹೋಟ್ಲ್ ಥರನೇ ಇದೆ ಇಷ್ಟು ಸಿಂಪಲ್ ಅಂತ ಗೊತ್ತಿಲ್ಲ ಬಿರಿಯಾನಿ ಅಂದ್ರೆ ನನಗೆ ನಾನು ಬಿರಿಯಾನಿ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು ಕುಯಿಸ್ಬೇಕು ಹಾಂ ನಮ್ಮ ಚಿತ್ರಾನ್ನ ಮಾಡ್ದಂಗೆ ನೀವು ಟ್ರೈ ಮಾಡ್ಬೋದು ನಾನು ಮಾಡಿ ಟೆಕ್ನಿಕ್ ತುಂಬ ಚೆನ್ನಾಗಿದೆ ತುಂಬಾ ಈಸಿ ಪಲಾವ್ಗಿಂತ. ಫೈನಲಿ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀವಿ ಮಜಾ ಆಯ್ತು ಅನ್ಕೋತೀನಿ ನಾವು ಮಾಡಿದ ಬಿರಿಯಾನಿ ಇದೇ ಥರ ಯಾವುದನ್ನ ನೆಕ್ಸ್ಟ್ ಯಾವ ಅಡುಗೆ ಮಾಡಬೇಕು ನೆಕ್ಸ್ಟ್ ಯಾವ ಗೆಸ್ಟ್ನ ಕರೆಸ್ಬೇಕು ಅಂತ ಹೇಳಿ ಬಿಕಾಸ್ ಒಂದೇ ಗೆಸ್ಟ್ ಪದೇ ಪದೇ ಮಾಡೋಕ್ಕೆ ನಮಗೂ ರೆಸ್ಪೆಕ್ಟ್ ಇಲ್ಲ ಅನ್ಕೋಬಿಡಿ ನಮಗೆ ತುಂಬ ರೆಸ್ಪೆಕ್ಟ್ ಇದೆ ಒಂದೇ ಗೆಸ್ಟ್ನ ಪದೇ ಪದೇ ಕರ್ಸಲ್ಲ ಗೈಸ್ ನಾವು ಎಷ್ಟು ಫ್ರೀ ಇರಲ್ಲ ಗೈಸ್. ಎಷ್ಟು ಫ್ರೀ ಇದ್ರು ಅಷ್ಟು ನಾವು ಕರ್ಸಲ್ಲ ಗೈಸ್ ಕಾಸು ಕೊಟ್ಟು ಕಳಿಸ್ಬೇಕು ಅವ್ರಿಗೆ ಎಷ್ಟು ಫ್ರೀ ಇದ್ರು ನಾವು ಕರ್ಸಲ್ಲ ಗೈಸ್ ಈ ಸರಿ ಸುಮ್ಮನೆ ಟ್ರಯಲ್ಗೆ ಖಾಲಿ ಬಿದ್ದಿದ್ದ ಅಂತ ಕರ್ಸಿದ್ದೀವಿ ಬಟ್ ತುಂಬ ಖುಷಿ ಆಯಿತು ಪ್ರವೀಣ್ ಬಂದಿದ್ದು ಮಗ ಥ್ಯಾಂಕ್ ಯು ಮಜಾ ಇತ್ತು ವೆಜಿಟೇರಿಯನ್ ಆಗಿ ನೀನು ಬಂದು ನಾನ್ ವೆಜ್ ಅಡುಗೆ ಕೂತ್ಕೊಂಡು ತಿಂತಾ ಇದ್ದೆ ನಾನ್ ವೆಜ್ನ ಅದು ತುಂಬ ಖುಷಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀನ್ ನೆಕ್ಸ್ಟ್ ಬ್ಲಾಗ್ ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ನೆಕ್ಸ್ಟ್ ಇಲ್ಲಿ ಯಾರು ಇರಬೇಕು ಅಂತ ಕಾಮೆಂಟ್ ಹಾಕಿ ಸೀನ್ ನೆಕ್ಸ್ಟ್ ಬ್ಲಾಗ್ ಪ್ರವೀಣ್ ಇರಬೇಕು ಜೊತೆಗೆ ಅಂತ ಕಾಮೆಂಟ್ ಹಾಕಿ ಮಗ No one can replace me. ವೆರಿ ಟ್ರೂ ಮಗ ನಿನ್ನಷ್ಟು ಯಾರಿಲ್ಲ ನಿನ್ನಷ್ಟು ಡ್ಯಾಶ್ ಕೊಟ್ಟಿದ್ದೀನಿ ನಾನು ಅಲ್ಲಿ ಏನಾದ್ರು ಹಾಕೋಬಹುದು ಇಲ್ಲಿಂದ ಬ್ಲ್ಯಾಂಕ್ ಸಿ ಯು ಬೈ ಟೇಕ್ ಕೇರ್ ಲವ್ ಯು ಗಾಯ್ಸ್ ಬೈ ಮಗ ಬಾಯ್ ಹೇಳ್ಬಿಡು Bye. ಬಾಯ್ ನಮ್ಮ ಅಮ್ಮ ನಾವು ಮಾಡಿದ ಬಿರಿಯಾನಿ ತಿಂತಾ ಇದಾರೆ ನೋಡಿ ನಿಜವಾಗ್ಲೂ ನೀವೇ ಮಾಡಿದ್ದ ಹೋಟ್ಲಿಂದ ತಂದಿದ್ದಪ್ಪ ಈ ಹೋಟ್ಲದ ಇನ್ನೂ ತಿಂದೇಳಿ ಬಿಡಿ ಆಂಟಿ ನೋಡೋಣ. ಅಟೆಂಪ್ಟ್ ಸಕ್ಕತ್ತಾಗಿದೆ ಕಣ. ಹೌದಾ ನನಗೆ ಥ್ಯಾಂಕ್ಸ್ ಹೇಳ್ಬೇಕಂಗೆ. ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಅದೇ ನೀನು ಮಾಡ್ತಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಮಗ ಓಕೆ ಗೈಸ್ ಬೈ ಬೈ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ